ಪಾತಾಳಕ್ಕೆ ಕುಸಿದ ಮಾವಿನ ಬೆಲೆ. ಹಣ್ಣನ್ನ ರಸ್ತೆಗೆ ಸುರಿದ ಮಾವು ಬೆಳೆಗಾರರು. ಟೈರ್ಗೆ ಬೆಂಕಿ ಹಚ್ಚಿ ಭಾರೀ ಪ್ರತಿಭಟನೆ. ಶ್ರೀನಿವಾಸಪುರ ಸಂಪೂರ್ಣ ಸ್ತಬ್ಧ. 1 ಟನ್ ಮಾವಿನ ಹಣ್ಣಿಗೆ 3,000 ಬೆಲೆ. ರೈತರ ಬಗ್ಗೆ ತಲೆ ಕೆಡಿಸಿಕೊಳ್ತಿಲ್ಲ ಯಾಕೆ ಸರ್ಕಾರ? ಇದೇ ಈ ಹೊತ್ತಿನ ವಿಶೇಷ. ಕಂಡಿದ್ದು ಕಾಣದ್ದು. ನಾನು ಚೈತ್ರಾ ವಿಶ್ವನಾಥ್. ಪಾತಾಳಕ್ಕೆ ಬಿತ್ತು ಮಾವಿನ ಹಣ್ಣಿನ ಬೆಲೆ. ರೊಚ್ಚಿಗೆದ್ದ ರೈತರು. ಶ್ರೀನಿವಾಸಪುರ ಸಂಪೂರ್ಣ ಸ್ತಬ್ಧ. ಸತತ 2 ವರ್ಷ ಬೆಲೆ ಇಲ್ಲದೆ ರೈತರು ಕಂಗಾಲು. ಬೆಂಬಲ ಬೆಲೆ ಕೊಡದ ಸರ್ಕಾರದ ವಿರುದ್ಧ ರೈತರ ಕಿಚ್ಚು. ಹೇಗಿತ್ತು ಪ್ರತಿಭಟನೆ? ರೈತರ ಡಿಮ್ಯಾಂಡ್ ಏನು? ಮಾವಿನ ಹಣ್ಣಿನ ಬೆಲೆ ಕುಸಿಯಲು ಕಾರಣ ಏನು? ಶ್ರೀನಿವಾಸಪುರದ ಮಾವಿಗೆ ಡಿಮ್ಯಾಂಡ್ ಕಮ್ಮಿ ಆಗಿದೆಯೇಕೆ? ಈಗ ಬಲ್ಕ್ ಆಗಿರೋವಂಥ ಕಾಯಿಗಳು ಅಂದರೆ ತೋತಾಪುರಿ, ನೀಲಮ್ಮು, ಇವು ಭಾರಿ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು. ಇವೆಲ್ಲ ಕೂಡ ಜ್ಯೂಸ್ಗೆ ಹೋಗ್ತಕ್ಕಂಥದ್ದು. ಜ್ಯೂಸ್ಗೆ ಖರೀದಿ ಮಾಡ್ತಕ್ಕಂಥ ಇವತ್ತು ದರ 5,000 6 ಸಾವಿರ ಇದ್ದಂಥದ್ದು ಇವತ್ತು 3,000 ಕೆಳಿದು ಬಿಟ್ಟಿದೆ. ಈ 3,000 ಕೆಳಿದಾಗ ರೈತರಿಗೆ ಏನು ಸಿಗೋದಿಲ್ಲ. ರೈತರು ಬೀದಿಗೆ ಬಂದಿದ್ದಾರೆ. ಇವತ್ತು ರೈತರು ಕಷ್ಟ ಕೇಳುವಂತ ಸರ್ಕಾರವಿಲ್ಲ. ಇವತ್ತು ರೈತರಿಂದ ಇವತ್ತು ಅಧಿಕಾರ ಪಡೆದಿದ್ದಾರೆ. ರೈತರಿಂದ ಇವತ್ತು ಅನ್ನವನ್ನು ಸ್ವೀಕರಿಸ್ತಾರೆ. ಇವತ್ತು ಅಂತ ರೈತ ಇವತ್ತು ಬೆಳೆಯುವಂತ ಬೆಲೆಗೆ ಇವತ್ತು ಬೀದಿಗೆ ಬಂದಿದ್ದು ನಮ್ಮ ಪರಿಸ್ಥಿತಿ. ನಮ್ಮ ನೆರವಿಗೆ ಬರ್ಲಿಕ್ಕೆ ಇವರಿಗೆ ಏನು ರೋಗ ಬಂದಿದೆ ಅಂತ ನಾವು ಕೇಳಲಿಕ್ಕೆ ಇಷ್ಟಪಡ್ತೀವಿ. ಸರ್ಕಾರ ಮಧ್ಯಪ್ರವೇಶಿಸಿ ಕೂಡಲೇ ಬೆಂಬಲ ಬೆಲೆ ಘೋಷಿಸಬೇಕು ಅಂತ ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ನಮ್ಮಲ್ಲಿ ಕಾರ್ಖಾನೆಗಳಿಲ್ಲ, ಎಂಥದ್ದು ಇಲ್ಲ. ಈಗ ನಮಗೆ ಇಲ್ಲಿ 4 ರೂಪಾಯಿ ಬೆಲೆ ಇದೆ. ಇದನ್ನ ನಾವು ಸರ್ಕಾರದಿಂದ ಕೇಳ್ತಾ ಇದ್ರೆ ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ. ಮಾವಿನ ಹಣ್ಣಿನ ಸೀಸನ್ ಶುರುವಾಗ್ಬಿಟ್ಟಿದೆ. ಮಾವಿನ ಅಂಗಡಿಗಳಲ್ಲಿ ಹಣ್ಣಿನ ರಾಜಿಸ್ತಾ ಇದ್ದಾನೆ. ಹಳದಿ ಬಣ್ಣದ್ದು, ಹಸಿರು ಬಣ್ಣದ್ದು, ಕೆಂಪು ಬಣ್ಣದ್ದು ಅಂತ ತರಹೇವಾರಿ ಮಾವು ಎಲ್ಲರ ಕಣ್ಮನ ಸೆಳೀತಾ ಇದೆ. ಮಾವಿನ ಹಣ್ಣು ಪ್ರಿಯರು ಇಷ್ಟಪಟ್ಟು ಮಾವು ಖರೀದಿಸಿ ಅದರ ರುಚಿಯನ್ನ ಆಸ್ವಾದಿಸ್ತಾ ಇದ್ದಾರೆ. ಆದರೆ ಈ ಬಾರಿ ಮಾವಿನ ಹಣ್ಣು ಬೆಳೆದ ರೈತರು ಮಾತ್ರ ಅದರ ಖುಷಿಯನ್ನ ಅನುಭವಿಸ್ತಾ ಇಲ್ಲ. ಯಾಕಾದ್ರೂ ಮಾವು ಬೆಳೆದ್ವು ಅಂತ ನೋವು ಪಡ್ತಾ ಇದ್ದಾರೆ. ಪಾತಾಳಕ್ಕೆ ಕುಸಿದ ಮಾವಿನ ಬೆಲೆ. ಹಣ್ಣನ್ನ ರಸ್ತೆಗೆ ಸುರಿದ ಬೆಳೆಗಾರರು. ಟೈರಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ. ಶ್ರೀನಿವಾಸಪುರ ಸಂಪೂರ್ಣ ಸ್ತಬ್ಧ. 1 ಟನ್ ಮಾವಿನ ಹಣ್ಣಿಗೆ 3,000. ತಲೆ ಕೆಡಿಸಿಕೊಳ್ತಿಲ್ಲ ಏಕೆ ಸರ್ಕಾರ? ಶ್ರೀನಿವಾಸಪುರ ಆಂಧ್ರದ ಗಡಿ ಭಾಗ. ಬಂಡೆಗಳ ಭೂಮಿ, ಬರಡು ಭೂಮಿ, ನೀರಿಲ್ಲದ ಪ್ರದೇಶ. ಇಲ್ಲಿನ ರೈತರು ಎಲ್ಲರಂತೆ ಕಬ್ಬು, ಭತ್ತ, ತರಕಾರಿ ಬೆಳೆಯೋದಕ್ಕಾಗಲ್ಲ. ಅದಕ್ಕೆ ತಕ್ಕನಾದ ಭೂಮಿಗಳಿಲ್ಲ. ತರಕಾರಿ ಬೆಳೆಯೋದಕ್ಕೆ ನೀರು ಇಲ್ಲ. ಅದಕ್ಕೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಎಲ್ಲರೂ ಮಾವಿನ ಹಣ್ಣನ್ನೇ ನೆಚ್ಚಿಕೊಂಡಿದ್ದಾರೆ. ಮಾವಿನ ಗಿಡಗಳನ್ನ ನೆಟ್ಟು ಬೇಸಿಗೆಯಲ್ಲಿ ಕೆಲ ದಿನಗಳು ನೀರು ಕೊಟ್ಟರೆ ಮುಗಿತು. ಗಿಡ ನಾಟಿಯಾಗಿ ಸ್ವಲ್ಪ ಬೆಳೆದ ಮೇಲೆ ಅದು ನೀರನ್ನ ಕೀಳೋದಿಲ್ಲ. ಆಗಾಗ ಬರೋ ಮಳೆಗೆ ಅದು ಬೆಳೆದು ದೊಡ್ಡದಾಗ್ಬಿಡುತ್ತೆ. ಔಷಧಿಗಳನ್ನ ಹೊಡೆದು ಚೆನ್ನಾಗಿ ನೋಡಿಕೊಂಡ್ರೆ ಒಳ್ಳೆಯ ಫಸಲು ಕೊಡುತ್ತೆ. ಅದೇ ಕಾರಣದಿಂದ ಶ್ರೀನಿವಾಸಪುರ ತಾಲೂಕು ಮಾವಿನ ಹಣ್ಣಿಗೆ ಟ್ರೇಡ್ ಮಾರ್ಕ್ ಆಗಿತ್ತು. ಆದರೆ ಈಗ ಅದೇ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವು ಬೆಳೆದ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಯಾಕಾದ್ರೂ ಮಾವಿನ ಹಣ್ಣನ್ನ ಬೆಳೆದವೋ ಅಂತ ಸಂಕಟ ಪಡ್ತಾ ಇದ್ದಾರೆ. ಅರೆ, ಮಾವಿನ ಹಣ್ಣು ಬೆಳೆದವರಿಗೆ ಸಂಕಟ ಯಾಕೆ? ನಮ್ಮೂರಲ್ಲೆಲ್ಲ ಮಾವಿನ ಹಣ್ಣಿಗೆ ಒಳ್ಳೆ ರೇಟ್ ಇದೆಯಲ್ಲ ಅಂತ ನೀವು ಅಂದ್ಕೊಳ್ಬಹುದು. ಆದರೆ ನೀವು ಮಾವಿನ ಹಣ್ಣಿಗೆ ಕೊಡ್ತಾ ಇರೋ ಬೆಲೆಯಲ್ಲಿ ಅರ್ಧದಷ್ಟು ಬೆಲೆ ಸಹ ರೈತರಿಗೆ ಸಿಗ್ತಾ ಇಲ್ಲ. ಕೆಲಸಗಾರರನ್ನ ಇಟ್ಟು ಮಾವು ಕೀಳಿಸಿದ ಕೂಲಿ ಸಹ ಬರ್ತಾ ಇಲ್ಲ. ಸದ್ಯ ರೈತರಿಂದ ಮಾವಿನ ಹಣ್ಣು ಖರೀದಿ ಮಾಡ್ತಾ ಇರೋ ಬೆಲೆ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಸದ್ಯ ಆ ಬೆಲೆಗೆ ಹಣ್ಣು ಮಾರೋ ಬದಲು ರಸ್ತೆಗೆ ಸುರಿಯೋದೇ ಲೇಸು ಅಂತ ರೈತರು ಈಗ ಮಾವಿನ ಹಣ್ಣನ್ನ ರಸ್ತೆಗೆ ಸುರಿದಿದ್ದಾರೆ.
ಇಲ್ಲಿ ನೋಡಿ, ವಾಹನಗಳು ಓಡಾಡೋ ರಸ್ತೆಯಲ್ಲಿ ಮಾವಿನ ಹಣ್ಣನ್ನ ಹೇಗೆ ಸುರಿದಿದ್ದಾರೆ ನೋಡಿ. ಈ ಎಲ್ಲವೂ ಒಳ್ಳೆಯ ಹಣ್ಣುಗಳು. ಕೆಂಪಗೆ ಇರೋ ತೋತಾಪುರಿ, ರಸಪುರಿ ಅಂತ ಬಗೆ ಬಗೆಯ ಹಣ್ಣುಗಳನ್ನ ರಸ್ತೆಯಲ್ಲಿ ಅನ್ಲೋಡ್ ಮಾಡಿದ್ದಾರೆ. ಇದೇನು ಹರಾಜು ಪ್ರಕ್ರಿಯೆ ಅಲ್ಲ. ರಸ್ತೆಯಲ್ಲಿ ಮಾವು ಸುರಿದು ಹರಾಜು ಮಾಡ್ತಾ ಇರೋದಲ್ಲ. ಮಾವಿನ ಹಣ್ಣಿಗೆ ಬೆಲೆ ಇಲ್ಲದಕ್ಕೆ ತಾವು ಬೆಳೆದ ಮಾವಿನ ಹಣ್ಣನ್ನೆಲ್ಲ ರಸ್ತೆಗೆ ಸುರಿದು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೇಕೇ ಬೇಕು, ನ್ಯಾಯ ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಮಾವಿನ ಹಣ್ಣು ಬೆಳೆದಿರೋದಕ್ಕೆ ಲಾಭವೇನು ಬೇಡ, ಕನಿಷ್ಠ ಬೆಂಬಲ ಬೆಲೆಯನ್ನಾದರೂ ಕೊಡಲಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾವು 3 ತಿಂಗಳಲ್ಲಿ ಬೆಳೆಯೋ ಬೆಳೆ ಅಲ್ಲ. ಮಾವಿನ ಹಣ್ಣಿನ ಫಸಲು ನೋಡಬೇಕು ಅಂದರೆ ರೈತ ಬರೋಬ್ಬರಿ 1 ವರ್ಷ ಕಷ್ಟಪಡಬೇಕು. 1 ವರ್ಷ ರೋಗ ರುಜಿನಗಳಿಂದ ಗಿಡಗಳನ್ನು ಕಾಪಾಡಿಕೊಳ್ಬೇಕು. ಅಷ್ಟು ಕಷ್ಟಪಟ್ಟು ಬೆಳೆದ ಬೆಳೆಯನ್ನ, ಮಗುವಿನಂತೆ ಸಾಕಿದ ಮಾವನ್ನ ಈಗ ರೈತರೇ ತಂದು ರಸ್ತೆಗೆ ಸುರಿತಾ ಇದ್ದಾರೆ. ತಮ್ಮದೇ ಟ್ರ್ಯಾಕ್ಟರ್ಗಳಲ್ಲಿ ಮಾವಿನ ಹಣ್ಣನ್ನ ತಂದು ರಸ್ತೆಯಲ್ಲಿ ಬಿಸಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮಗೆ ನ್ಯಾಯ ಬೇಕು, ನಮಗೆ ಸರಿಯಾದ ಬೆಲೆ ಬೇಕು ಅಂತ ಒತ್ತಾಯಿಸಿದ್ರು. ಇವತ್ತು ರೈತರು ಬೀದಿಗೆ ಬಂದಿದ್ದಾರೆ. ಇವತ್ತು ರೈತರ ಕಷ್ಟ ಕೇಳುವಂತ ಸರ್ಕಾರವಿಲ್ಲ. ಇವತ್ತು ರೈತರಿಂದ ಇವತ್ತು ಅಧಿಕಾರ ಪಡಿತಾರೆ, ರೈತರಿಂದ ಇವತ್ತು ಅನ್ನವನ್ನು ಸ್ವೀಕರಿಸ್ತಾರೆ. ಇವತ್ತು ಅಂತ ರೈತ ಇವತ್ತು ಬೆಳೆಯುವಂತ ಬೆಲೆಗೆ ಇವತ್ತು ಬೀದಿಗೆ ಬಂದಿದ್ದು ನಮ್ಮ ಪರಿಸ್ಥಿತಿ. ಇವತ್ತು ರಾಜಕಾರಣಿಗಳು ನಮ್ಮಿಂದ ಅಧಿಕಾರ ಪಡೆದಿದ್ದಾರೆ, ಆದ್ರೆ ಇವತ್ತು ರೈತರ ಬಗ್ಗೆ ಒಬ್ಬ ಶಾಸಕನಾಗ್ಲಿ, ಒಬ್ಬ ಪಾರ್ಲಿಮೆಂಟ್ ಸದಸ್ಯನಾಗ್ಲಿ ಚಕಾರತ್ತಾ ಇಲ್ಲ. ನಾವು ಭಿಕ್ಷೆ ಬೇಡುವಂತ ರೈತರು ಇವತ್ತು ನೀವು, ನಾವು ಕೊಟ್ಟಂತ ಅನ್ನ ತಿಂತೀರಿ ನೀವು. ಇವತ್ತು ರೈತರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಿ ಸ್ವಾಮಿ? ಇವತ್ತು ರೈತರು ಇವತ್ತು ಮಾವನ್ನು ಬೀದಿ ತಳಿದೀವಿ. ಇವತ್ತು ಈ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಕೇಳ್ಕೊಂಡ್ರು ಕೂಡ ನಮಗೆ ಮಾನತ್ವ ಇಲ್ಲ ನಿಮಗೆ. ನಾವು ಯಾವ ರೀತಿ ರೈತ ಬದುಕೋದು ಇವತ್ತು ಅಂತ ಪರಿಸ್ಥಿತಿ ನಾವು ಬಂದಿದ್ದೀವಿ. ಇವತ್ತು ಇದೇ ಪರಿಸ್ಥಿತಿ ಮುಂದುವರೆದು ನಾವು ಯಥಾಪ್ರಕಾರ ಬಂದ್ ಮಾಡೋದಕ್ಕೆ, ಉಗ್ರ ಹೋರಾಟ ಮಾಡೋದಕ್ಕೆ ನಾವು ಇದು ಆಗಿದ್ದೀವಿ ಅಂತ ಹೇಳೋದು ಮಾತಾಡ್ತೀವಿ. ಶ್ರೀನಿವಾಸಪುರ ಟೌನ್ನಲ್ಲಿ 2-3 ಕಡೆ ಪ್ರತಿಭಟನೆಗಳನ್ನು ಮಾಡಿದ್ದು, ರಸ್ತೆಗೆ ಅಡ್ಡಲಾಗಿ ಮಾವಿನ ಹಣ್ಣುಗಳನ್ನು ಸುರಿದು ರಸ್ತೆಯನ್ನ ಬಂದ್ ಮಾಡಲಾಗಿತ್ತು. ಯಾವುದೇ ವಾಹನಗಳ ಓಡಾಟಕ್ಕೆ ಅವಕಾಶ ಕೊಡಲಿಲ್ಲ. ರಸ್ತೆಯಲ್ಲಿ ಬಂದ ವಾಹನಗಳನ್ನು ತಡೆದು ವಾಪಸ್ ಕಳಿಸಲಾಯಿತು. ಅಷ್ಟೇ ಅಲ್ಲದೆ ರಸ್ತೆಯಲ್ಲಿ ಟೈರಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಸರ್ಕಾರಗಳು ರೈತರನ್ನ ಸರ್ವನಾಶ ಮಾಡಲು ಹೊರಟಿವೆ, ನಮಗೆ ನ್ಯಾಯ ಬೇಕು ಅಂತ ಆಗ್ರಹಿಸಿದ್ರು. ಬೇಕೇ ಬೇಕು, ನ್ಯಾಯ ಬೇಕು ಅಂತ ಘೋಷಣೆಗಳನ್ನು ಕೂಗಿದ್ರು. ಅಷ್ಟೇ ಅಲ್ಲದೆ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳನ್ನು ಇಟ್ಟು ಅಡುಗೆ ಮಾಡಿಕೊಂಡು ತಿನ್ನೋ ಮೂಲಕ ಪ್ರತಿಭಟನೆಯನ್ನ ಮಾಡಿದ್ರು. ಶ್ರೀನಿವಾಸಪುರದ ಪುಂಗನೂರು ಸರ್ಕಲ್ನಲ್ಲೂ ರೈತರು ಪ್ರತಿಭಟನೆ ಮಾಡಿದ್ದು, ರಸ್ತೆ ತಡೆಯನ್ನು ನಡೆಸಿದ್ರು. ಹೈವೇಯೇ ರಸ್ತೆಗೆ ಟ್ರ್ಯಾಕ್ಟರ್ಗಳನ್ನು ಅಡ್ಡ ಹಾಕಿ ಯಾವುದೇ ವಾಹನಗಳನ್ನು ಬಿಡದೆ ಪ್ರತಿಭಟನೆ ಮಾಡಿದರು. ಮಾರುಕಟ್ಟೆಯಲ್ಲಿ ಪ್ರತಿ ಟನ್ಗೆ 3,000 ರೂಪಾಯಿ ಮಾತ್ರ ಸಿಗ್ತಾ ಇದೆ. ಇದರಿಂದ ರೈತನಿಗೆ ಯಾವುದೇ ರೀತಿಯ ಬಂಡವಾಳ ಸಿಗುತ್ತಿಲ್ಲ. ಈ ಹಿನ್ನೆಲೆ ಪ್ರತಿ ಕೆಜಿ ಮಾವಿಗೆ 10 ರೂಪಾಯಿ ಬೆಂಬಲ ಬೆಲೆ ಆದರೂ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು. ಆಂಧ್ರದಲ್ಲಿ ಈಗಾಗಲೇ ಮಾವಿನ ಬೆಳೆಗೆ ಬೆಂಬಲ ಬೆಲೆ ಘೋಷಣೆಯಾಗಿದೆ. ರಾಜ್ಯದಲ್ಲೂ ಸರ್ಕಾರ ಬೆಂಬಲ ಬೆಲೆ ಘೋಷಿಸಬೇಕು ಅಂತ ಒತ್ತಾಯ ಮಾಡಿದ್ರು. ಬೆಂಬಲ ಬೆಲೆ ಕೊಡದೇ ಇದ್ರೆ ಉಗ್ರ ಹೋರಾಟ ಮಾಡ್ತೀವಿ ಎಂದು ರೈತರು ಎಚ್ಚರಿಕೆ ಕೊಟ್ಟರು. ಕಳೆದ 2 ವರ್ಷಗಳಿಂದ ಮಾವಿನ ಫಸಲು ಸರಿಯಾಗಿ ಬರ್ತಾ ಇಲ್ಲ. ಮಾವಿನ ಫಸಲು ಸರಿಯಾಗಿ ಬರದೇ ಇದ್ದಾಗ ಬೆಲೆ ಹೆಚ್ಚಾಗಿರಬೇಕು. ಆದರೆ ಹೊರ ರಾಜ್ಯಗಳಿಂದ ಮಾವು ಬರ್ತಾ ಇರೋದ್ರಿಂದ ಅಥವಾ ಬೇರೆ ಬೇರೆ ಕಾರಣಗಳಿಂದ ಕಡಿಮೆ ಫಸಲು ಬಂದರೂ ಬೆಲೆ ಮಾತ್ರ ಸಿಗ್ತಾ ಇಲ್ಲ. ಅದಕ್ಕೆ ಕಳೆದ ವರ್ಷವೇ ರೈತರು ಬೆಂಬಲ ಬೆಲೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಿದ್ರು. ಆದರೆ ಯಾವುದೇ ರೀತಿಯ ಪ್ರಯೋಜನ ಆಗಿರಲಿಲ್ಲ. ಅದಕ್ಕೀಗ ಮತ್ತೊಮ್ಮೆ ಮಾವಿನ ಹಣ್ಣಿನ ಬೆಂಬಲ ಕೊಡಬೇಕು ಅಂತ ಆಗ್ರಹಿಸಿ ಕೋಲಾರ ಜಿಲ್ಲೆಯಲ್ಲಿ ಬಂದ್ ಮತ್ತು ಪ್ರತಿಭಟನೆಗಳನ್ನು ಮಾಡಲಾಯಿತು. ಶ್ರೀನಿವಾಸಪುರ ತಾಲೂಕಿನ ಮಾವು ಬೆಳೆಗಾರರಿಗೆ ಈಗ ಸಂಕಷ್ಟ ಎದುರಾಗಿದೆ. ಶ್ರೀನಿವಾಸಪುರ ತಾಲೂಕಲ್ಲಿ 47,000 ಹೆಕ್ಟೇರ್ನಲ್ಲಿ ಮಾವಿನ ಬೆಳೆ ಬೆಳೆಯಲಾಗಿದ್ದು 1 ಲಕ್ಷಕ್ಕೂ ಅಧಿಕ ಕುಟುಂಬಗಳಿಗೆ ಮಾವು ಬೆಳೆಗೆ ಆಸರಿಯಾಗಿದೆ. ಆದರೆ ಈ ಬಾರಿ ತಾಪಮಾನ ಏರಿಕೆ, ಆಲಿಕಲ್ಲು ಮಳೆಗೆ ಸರ್ವನಾಶ ಆಗಿದೆ. ರೋಗ ಬಾಧೆಯಿಂದ 40% ಮಾವು ಬೆಳೆ ನಾಶ ಆಗಿದ್ದು 20 ತಳಿಗಳಲ್ಲಿ 30%ಕ್ಕಿಂತ ಕಡಿಮೆ ಇಳುವರಿ ಬಂದಿದೆ. ಅದರ ಜೊತೆಗೆ ಮಾರುಕಟ್ಟೆಯಲ್ಲಿ ನಿರೀಕ್ಷಿತ ಬೆಲೆಯೂ ಸಿಗ್ತಿಲ್ಲ. ಮುಂಚೆ ಎಲ್ಲ ಬೆಳೆ ಸರಿಯಾಗಿ ಬಂದಿಲ್ಲ ಅಂದ್ರೆ ಒಳ್ಳೆಯ ಬೆಲೆ ಸಿಗ್ತಾ ಇತ್ತು. 1 ಕೆಜಿ ಮಾವು 10 ರಿಂದ 15 ರೂಪಾಯಿವರೆಗೂ ಹೋಗ್ತಾ ಇತ್ತು. ಇಳುವರಿ ಚೆನ್ನಾಗಿ ಬಂದು ಮಾವು ಹೆಚ್ಚು ಬೆಳೆದಾಗ ಮಾತ್ರ ಬೆಲೆ ಕಡಿಮೆ ಇರ್ತಾ ಇತ್ತು. ಆದರೆ ಕಳೆದ 2 ವರ್ಷಗಳಲ್ಲಿ ಬೆಳೆಯೂ ಸರಿಯಾಗಿ ಆಗ್ತಾ ಇಲ್ಲ. ಬೆಳೆದ ಬೆಳೆಗೆ ಬೆಲೆಯೂ ಸರಿಯಾಗಿ ಸಿಗ್ತಾ ಇಲ್ಲ. ಕಳೆದ ವರ್ಷವೇ ಮಾವು ಬೆಳೆದ ರೈತರು ಭಾರಿ ಸಮಸ್ಯೆಗಳನ್ನ ಎದುರಿಸಿದ್ರು. ಅದರಿಂದ ಚೇತರಿಸಿಕೊಳ್ಳೋಣ ಅಂದ್ಕೊಂಡ್ರೆ ಈ ಬಾರಿಯೂ ರೈತರ ಬಳಿ ಮಾವಿನ ಹಣ್ಣುಗಳನ್ನ ಕೇಳೋರೇ ಇಲ್ಲದಂತಾಗಿದೆ.
ಸದ್ಯ ಮಾರುಕಟ್ಟೆಯಲ್ಲಿ ಯಾವ ಬಗೆಯ ಹಣ್ಣಿಗೆ ಎಷ್ಟು ಬೆಲೆ ಇದೆ ಅಂದರೆ ತೋತಾಪುರಿ ಮಾವಿನ ಹಣ್ಣು ಕೆಜಿಗೆ 4 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ನೀಲಂ ಮಾವು ಸಹ ಕೆಜಿಗೆ 4 ರೂಪಾಯಿ. ಮಲ್ಲಿಕಾ ಮಾವಿನ ಹಣ್ಣನ್ನು 5 ರೂಪಾಯಿ ಕೊಟ್ಟು ತೆಗೆದುಕೊಳ್ತಾ ಇದ್ದಾರೆ. ಬೇನಿಶಾಗೆ 4 ರೂಪಾಯಿ. ಸೈಂದೂರು ಮಾವಿನ ಹಣ್ಣಿಗೆ ಕೆಜಿಗೆ 5 ರೂಪಾಯಿ. ರಾಜಗಿರಿ ಮಾವಿನ ಹಣ್ಣಿಗೆ 4 ರೂಪಾಯಿ ಕೊಟ್ಟು ಮಾರ್ಕೆಟ್ನಲ್ಲಿ ಖರೀದಿ ಮಾಡ್ತಾ ಇದ್ದಾರೆ. ಸದ್ಯ ಬೆಂಗಳೂರಿನಂತಹ ನಗರಗಳಲ್ಲಿ ಮಲ್ಲಿಕಾ, ಬೇನಿಶಾ ಮಾವಿನ ಹಣ್ಣಿನ ಬೆಲೆ 100 ರೂಪಾಯಿಗಿಂತಲೂ ಜಾಸ್ತಿನೇ ಇದೆ. ಆದರೆ ಅದೇ ಮಾವಿನ ಹಣ್ಣನ್ನು ರೈತರ ಬಳಿ ಖರೀದಿ ಮಾಡ್ತಾ ಇರೋದು ಮಾತ್ರ ಕೇವಲ 4 ರಿಂದ 5 ರೂಪಾಯಿಗೆ. ಇಷ್ಟೊಂದು ಕಡಿಮೆ ಬೆಲೆ ಕೊಟ್ಟರೆ ರೈತರು ಹಾಕಿದ ಬಂಡವಾಳ ಸಹ ವಾಪಸ್ ಬರುವುದಿಲ್ಲ. ರೈತರಿಂದ ಮಂಡಿಗಳವರು 1 ಟನ್ ಮಾವಿನ ಹಣ್ಣನ್ನು 3,000 ರಿಂದ 3,500 ರೂಪಾಯಿ ಬೆಲೆಗೆ ಖರೀದಿ ಮಾಡ್ತಾ ಇದ್ದಾರೆ. 1 ಎಕರೆಗೆ 5-6 ಟನ್ ಮಾವು ಸಿಕ್ಕಿದ್ರೆ ಹೆಚ್ಚು ಎನ್ನುವಂತಾಗಿದ್ದು, ಅದನ್ನು ಕೀಳಲು ಮಂಡಿಗೆ ಸಾಗಿಸಲು ರೈತರಿಗೆ ಸಾವಿರಾರು ರೂಪಾಯಿ ಖರ್ಚು ಬರ್ತಾ ಇದೆ. ಆದರೆ ಅದನ್ನು ಮಾರಿದ ನಂತರ ಸಿಗೋ ಹಣ ತೀರಾ ಕಡಿಮೆ. ಇದರಿಂದ ರೈತರಿಗೆ ಹಾಕಿದ ಬಂಡವಾಳ ಸಹ ವಾಪಸ್ ಬರ್ತಾ ಇಲ್ಲ. 1 ವರ್ಷ ಬೆಳೆಯನ್ನೇ ನಂಬಿಕೊಂಡಿದ್ದ ರೈತರಿಗೆ ಈಗ ಭಾರಿ ಲಾಸ್ ಆಗ್ತಾ ಇದ್ದು, ರೊಚ್ಚಿಗೆದ್ದ ರೈತರು ಹೋರಾಟವನ್ನ ಮಾಡಿದ್ದಾರೆ. ರೈತರು ಕಷ್ಟಪಟ್ಟು ಬೆಳೀತಾ ಇದ್ದಾರೆ. ಆದರೆ ಬೆಳೆದ ರೈತರಿಗೆ ಅದರ ಲಾಭ ಸಿಗ್ತಾ ಇಲ್ಲ. ಮಂಡಿಯಿಂದ ತೆಗೆದುಕೊಂಡು ಹೋದ ವ್ಯಾಪಾರಿಗಳು ಅದೇ ಮಾವಿನ ಹಣ್ಣನ್ನು 70-80 100 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಅಂಗಡಿಗಳಲ್ಲಿ 100 ರೂಪಾಯಿಗೆ ಮಾರಾಟ ಆಗೋ ಮಾವಿಗೆ ಮಂಡಿಗಳು ಮತ್ತು ಸರ್ಕಾರ ಯಾಕೆ 10 ರೂಪಾಯಿಯನ್ನು ಕೊಡ್ತಾ ಇಲ್ಲ ಅಂತ ಮಾವು ಬೆಳೆಗಾರರು ತಮ್ಮ ನೋವನ್ನು ತೋಡಿಕೊಳ್ತಾ ಇದ್ದಾರೆ. ಎಷ್ಟು ಬಾರಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ಇದೇ ರೀತಿ ಮುಂದುವರೆದ್ರೆ ರೈತರ ಪರಿಸ್ಥಿತಿ ತೀರಾ ಹದಗೆಡುತ್ತೆ ಅಂತ ತಮ್ಮ ಸಮಸ್ಯೆಯನ್ನ ಹೇಳಿಕೊಂಡ್ರು. ಶ್ರೀನಿವಾಸಪುರ ತಾಲೂಕು ಮಾವು ಬೆಳೆಗಾರರ ಸಂಘದವರು ಎಲ್ಲರೂ ಒಟ್ಟಾಗಿ ಸೇರಿ 1 ತಿಂಗಳಿಂದ ಸತತವಾಗಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮೌಖಿಕವಾಗಿ ಮತ್ತು ಲಿಖಿತವಾಗಿ ಒಂದು ಮನವಿಯನ್ನು ಕೊಟ್ಟರು ಸಹ ಯಾವುದೇ ರೀತಿಯ ಸ್ಪಂದನೆ ಮಾಡಲಿಲ್ಲ. ಇನ್ನೇನು ಸೋಮವಾರದಿಂದ ಬೆಂಬಲ ಬೆಲೆ ಘೋಷಣೆ ಇತ್ತು ಅಂತ ಹೇಳಿದ್ರು, ಘೋಷಣೆ ಮಾಡಿಲ್ಲ. ಆದ್ರಿಂದ ಆಂಧ್ರದಲ್ಲಿ ಯಾವ ಥರ ಮಾಡಿದಾರೋ, ಎಷ್ಟು ಜರೂರಾಗಿ ಆಂಧ್ರದಲ್ಲಿ ಯಾವ ಥರ ಜರೂರಾಗಿ ಮಾಡಿದಾರೋ ಇದೇ ಥರ ಶ್ರೀನಿವಾಸಪುರ ಮತ್ತು ಕರ್ನಾಟಕದಲ್ಲಿ ಬೆಂಬಲ ಬೆಲೆ ಘೋಷಿಸಬೇಕಂತ. ಮಾವು ಬೆಳೆದ ಬೆಳೆಗಾರರು ಮಾತ್ರ ಅಲ್ಲ, ಅದನ್ನ ಕೊಂಡು ಮಾರಾಟ ಮಾಡೋ ಮಂಡಿಗಳ ವರ್ತಕರು ಕೂಡ ಈ ಬಾರಿ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಮಾವಿನ ಹಣ್ಣನ್ನ ಕೇಳೋರೇ ಇಲ್ಲದಂತಾಗಿದೆ. ಒಳ್ಳೊಳ್ಳೆ ತಳಿಯ ಮಾವಿನ ಹಣ್ಣಿಗೂ 5 ರೂಪಾಯಿ ಬೆಲೆ ಸಿಗ್ತಾ ಇಲ್ಲ. ತುಂಬಾ ಸಮಸ್ಯೆಗಳನ್ನ ಎದುರಿಸುವಂತಾಗಿದೆ. ರೈತರು ತಮ್ಮ ಬೆಳೆಯನ್ನ ಕೊಯ್ಯಲು ಆಗದೆ, ಗಿಡಗಳಲ್ಲಿ ಬಿಡಲು ಆಗದೆ ಸಂಕಟ ಪಡುವಂತಾಗಿದೆ. ಬೆಳೆ ಕೊಯ್ದು ಮಾರುಕಟ್ಟೆಗೆ ಹಾಕಿದವರು ಅಲ್ಲಿ ಬೆಲೆ ಇಲ್ಲದೆ ಅದನ್ನ ರಸ್ತೆಗೆ ಸುರಿದು ಗೋಳಾಡ್ತಾ ಇದ್ರೆ, ಮತ್ತೊಂದು ಕಡೆ ರೈತರು ಬೆಳೆಯನ್ನ ಕೀಳಲು ಮನಸ್ಸು ಬಾರದೆ ಫಸಲನ್ನ ತೋಟದಲ್ಲೇ ಬಿಟ್ಟು ಸುಮ್ಮನಾಗ್ತಾ ಇದ್ದಾರೆ. ಈ ಬಾರಿ ಶ್ರೀನಿವಾಸಪುರ ತಾಲೂಕಲ್ಲಿ ಮಾತ್ರ ಸುಮಾರು 35,000 ಹೆಕ್ಟೇರ್ ಪ್ರದೇಶಕ್ಕಿಂತಲೂ ಹೆಚ್ಚು ಮಾವು ಬೆಳೆಯನ್ನು ಬೆಳೆಯಲಾಗಿದ್ದು, ಕೋಲಾರ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ 10,000 ಹೆಕ್ಟೇರ್ ಪ್ರದೇಶಕ್ಕಿಂತಲೂ ಹೆಚ್ಚು ಕಡೆ ಮಾವು ಬೆಳೆಯಲಾಗಿದೆ. ಪ್ರಸಕ್ತ ವರ್ಷದಲ್ಲಿ ಇಳುವರಿ ಗುರಿ 10 ಲಕ್ಷ ಟನ್ಗಿಂತಲೂ ಹೆಚ್ಚು ನಿರೀಕ್ಷೆ ಮಾಡಿದ್ದು, ಅಕಾಲಿಕ ಮಳೆ, ಆಲಿಕಲ್ಲು ಪರಿಣಾಮದಿಂದಲೂ ಸಾಕಷ್ಟು ಮಾವು ಮರಗಳಿಂದಲೇ ಉದುರಿ ಹೋಗಿದೆ. ಆದರೂ 4-5 ಲಕ್ಷ ಟನ್ ಮಾವಿನ ಹಣ್ಣು ಬೆಳೆದಿದ್ದು, ಈಗ ಮಾವು ಬೆಳೆದ ರೈತರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಅತಿ ಹೆಚ್ಚು ಮಾವು ಬೆಳೀತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲೇ ಇಲ್ಲಿ 10 ಲಕ್ಷ ಟನ್ನು ನಮ್ಮ ಕೋಲಾರ ಜಿಲ್ಲೆ ಸುತ್ತಮುತ್ತ ಬೆಳಿತೀವಿ. ಇಡೀ ರಾಜ್ಯದಲ್ಲಿ 15 ಲಕ್ಷ ಬೆಳೆಯಲಾಗುತ್ತೆ. ಆದರೆ ಮಾರುಕಟ್ಟೆ ಇಲ್ಲಿ ತನಕ ಒಂದು 15 ದಿವಸ ಟೇಬಲ್ ಫ್ರೂಟ್ಸ್ ನಡೀತು. ಆದರೆ ಈಗ ಕಳೆದ 20 ದಿವಸಗಳಿಂದ ಶುರುವಾಗಿದೆ. ಇನ್ನೊಂದು 20 ದಿವಸ ಮಾರುಕಟ್ಟೆ ನಡೆಯುತ್ತೆ. ಈಗ ಬಲ್ಕ್ ಆಗಿರೋವಂಥ ಕಾಯಿಗಳು ಅಂದರೆ ತೋತಾಪುರಿ, ನೀಲಮ್ಮು ಇವು ಭಾರಿ ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂಥದ್ದು. ಇವೆಲ್ಲ ಕೂಡ ಜ್ಯೂಸ್ಗೆ ಹೋಗ್ತಕ್ಕಂಥದ್ದು. ಜ್ಯೂಸ್ಗೆ ಖರೀದಿ ಮಾಡ್ತಕ್ಕಂಥ ಇವತ್ತು ದರ 5 ರಿಂದ 6 ಸಾವಿರ ಇದ್ದಂಥದ್ದು ಇವತ್ತು 3,000 ಕೆಳಿದು ಬಿಟ್ಟಿದೆ. ಈ 3,000 ಕೆಳಿದಾಗ ರೈತರಿಗೆ ಏನು ಸಿಗೋದಿಲ್ಲ. ಇವತ್ತು ಒಂದು ತೋಟದಿಂದ ಕಾಯಿ ಹೊರಗಡೆಗೆ ಬರಬೇಕಾದ್ರೆ 4 ಟನ್ ಟ್ಯಾಕ್ಟ್ರು ಹಾಕ್ಕೊಂಡು ಬರಬೇಕಾದ್ರೆ 8 ರಿಂದ 9 ಸಾವಿರ ರೂಪಾಯಿ ಬಾಡಿಗೆ ಕೂಲಿಗೆ ಹೋಗುತ್ತೆ. ಕಮಿಷನ್ ಹೋಗಿ ರೈತನಿಗೆ ಒಂದು ಟ್ಯಾಕ್ಟ್ರ್ ಕಾಯಿಗೆ 1,000 ರೂಪಾಯಿ ಕೂಡ ಕೈಗೆ ಸಿಗೋದಿಲ್ಲ. ಎಸ್, ಒಂದು ವರ್ಷವಿಡೀ ಮಾವಿನ ಬೆಳೆಯನ್ನ ರಕ್ಷಣೆ ಮಾಡಿ ಶ್ರಮ ಹಾಕಿ ಬೆಳೆ ಬೆಳೆದ್ರೆ ಕೊನೆಗೆ 1 ಟನ್ ಮಾವಿನ ಹಣ್ಣಿಗೆ 1,000 ಸಹ ಉಳಿತಾ ಇಲ್ಲ. 10 ಟನ್ ಮಾವು ಬೆಳೆದವರಿಗೆ ಕೇವಲ 10,000 ಸಿಕ್ಕಿದ್ರೆ ಹೆಚ್ಚು ಎನ್ನುವಂತಾಗಿದೆ. ಸತತ 2 ವರ್ಷಗಳಿಂದ ಬೆಲೆ ಸಿಗದೇ ಇರುವುದಕ್ಕೆ ಕೆಲವು ರೈತರು ಮಾವಿನ ಗಿಡಗಳನ್ನೇ ಕೀಳಿಸಿ ಬೇರೆ ಬೆಳೆ ಹಾಕಲು ತೀರ್ಮಾನ ಮಾಡಿದ್ದಾರೆ. ಇನ್ನು ಕೆಲವು ರೈತರು ಇಷ್ಟು ವರ್ಷಗಳ ಕಾಲ ಬೆಳೆಸಿದ ಮರಗಳನ್ನು ಕೀಳಲು ಮನಸ್ಸು ಬಾರದೆ ಲಾಸ್ ಆಗ್ತಾ ಇದ್ರು ಮಾವಿನ ಗಿಡಗಳನ್ನು ಹಾಗೆ ಇಟ್ಕೊಂಡಿದ್ದಾರೆ.
ಬೆಂಬಲ ಬೆಲೆಗಾಗಿ ಕಳೆದ ವರ್ಷ 3-4 ದಿನಗಳ ಕಾಲ ಹೋರಾಟ ನಡೆದಿತ್ತು. ಆದರೆ ಸರ್ಕಾರ ಏನೂ ಕೇಳಿಸದಂತೆ ಏನೂ ಕಾಣಿಸದಂತೆ ಬಿದ್ದು ಬಿಟ್ಟಿತ್ತು. ಆದರೆ ಈ ಬಾರಿ ರೈತರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ದು ಅದು ಸರ್ಕಾರದ ಕಣ್ಣಿಗೂ ಬಿದ್ದಿದೆ. ಅದಕ್ಕೆ ಈ ಬಾರಿ ರೈತರ ಹೋರಾಟಕ್ಕೆ ಮಣಿದು ಜಿಲ್ಲಾಡಳಿತ ಬೆಂಬಲ ಬೆಲೆಯಿಂದ ಘೋಷಣೆ ಮಾಡಿದೆ. ಮಾವು ಬೆಳೆಗೆ ಬೆಂಬಲ ಬೆಲೆ ಘೋಷಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಪ್ರತಿ ಕೆಜಿ ಮಾವಿಗೆ ₹4.37 ಬೆಂಬಲ ಬೆಲೆ ನಿಗದಿಗೆ ತೀರ್ಮಾನ ಮಾಡಿದೆ. ಮಂಗಳವಾರದಿಂದಲೇ ಬೆಂಬಲ ಬೆಲೆ ಸಹಿತ ಮಾವು ಖರೀದಿಗೆ ಜಿಲ್ಲಾಡಳಿತ ತೀರ್ಮಾನಿಸಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ PDPS ಯೋಜನೆಯಡಿ ಬೆಂಬಲ ಬೆಲೆ ಕೊಡಲು ತೀರ್ಮಾನ ಮಾಡಿದೆ. ಬೆಂಬಲ ಬೆಲೆ ಅಡಿ 1.3 ಲಕ್ಷ ಟನ್ ಮಾವು ಖರೀದಿ ಮಾಡುತ್ತೇವೆ. ಬೆಂಬಲ ಬೆಲೆ ನೀಡಲು 56.8 ಕೋಟಿ ಅನುದಾನ ಬಿಡುಗಡೆ ಆಗಲಿದೆ. ರಾಜ್ಯ ಸರ್ಕಾರ 28.4 ಕೋಟಿ, ಕೇಂದ್ರ ಸರ್ಕಾರ 28.4 ಕೋಟಿ ಅನುದಾನ ನೀಡಲಿದೆ ಅಂತ ಜಿಲ್ಲಾಧಿಕಾರಿ ಘೋಷಣೆ ಮಾಡಿದರು. ಸರ್ಕಾರ ಘೋಷಿಸಿದೆ. ಓನ್ಲಿ 1.3 ಲ್ಯಾಕ್ ಟನ್ ಮ್ಯಾಂಗೋಸ್ ಖರೀದಿ ಮಾಡಲಿಕ್ಕೆ ಆಗಿದೆ. ಅದರಲ್ಲಿ 1 ಕೆಜಿಗೆ ₹4.37. ಸೊ ನಮ್ಮ 50-50 ರೇಷಿಯೋ. ಸೆಂಟ್ರಲ್ ಗೌರ್ಮೆಂಟ್ 28.4 ಕ್ರೋರ್ಸು, ನಮ್ಮ ಸ್ಟೇಟ್ ಗೌರ್ಮೆಂಟ್ 28.4 ಕ್ರೋರ್ಸು. ಇದು ಫೈಲ್ ಪುಟ್ ಆಫ್ ಆಗಿ ಹೋಗಿದೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಸಹಿ ಆಗಬೇಕು ಅವ್ರದ್ದು. ಇಲ್ಲ ಹೇಳಿದ್ವಿ ರೈತರಿಗೆ ಈ ಥರ ಬಂದಿದೆ ಅಂತ. ಅವರು ಇನ್ನು ₹8 ಆಂಧ್ರದಲ್ಲಿ ಕೊಡ್ತಾ ಇದ್ದಾರೆ, ನಮ್ಗೆ ಅದೇ ಬೇಕಂತಿದ್ದಾರೆ. ಅದಕ್ಕೆ ನಾವು ಒಂದು ಲೆಟರ್ ಕೊಡಿ, ಕರೆಸ್ಪಾಂಡೆನ್ಸ್ ಮಾಡ್ತೀವಿ. ಸರ್ಕಾರ ಏನು ಡಿಸಿಷನ್ ತಗೊಳ್ತೀವಿ ಅದ್ರ ಮೇಲೆ ನಾವು ಭದ್ರಾಗಿರ್ತೀವಿ ಅಂತ ಹೇಳಿದ್ವಿ. ಈ ಬಾರಿ ರೈತರು ಸ್ವಲ್ಪ ಜೋರಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು. ಬೆಂಬಲ ಬೆಲೆ ಸಿಗೋವರೆಗೂ ಹೋರಾಟ ಮುಂದುವರಿಯಲಿದೆ ಅಂತ ಎಚ್ಚರಿಸಿದ್ರು. ಅದಕ್ಕೆ ಈ ಹಿಂದೆಯೇ ಮಾಡಿದ ಬೆಂಬಲ ಬೆಲೆಯನ್ನ ಈಗ ಸರ್ಕಾರ ಕೊಡಲು ತೀರ್ಮಾನಿಸಿದೆ. ಇದರಿಂದ ರೈತರ ಮುಖದಲ್ಲಿ ಸಂತಸ ಮೂಡಿದೆ. ಕಳೆದ 2-3 ವರ್ಷಗಳಿಂದ ಮಾವಿನ ಹಣ್ಣಿನ ಬೆಲೆ ಕುಸಿತಾ ಇರೋದು ಯಾಕೆ? ಅತಿ ಹೆಚ್ಚು ಡಿಮ್ಯಾಂಡ್ ಇದ್ದ ಶ್ರೀನಿವಾಸಪುರ ಮಾವಿನ ಹಣ್ಣಿಗೆ ಬೇಡಿಕೆ ಕಡಿಮೆ ಆಗಿದ್ದು ಯಾಕೆ? ನೋಡೋಣ ಬ್ರೇಕ್ ಆದ್ಮೇಲೆ. ಮಾವಿನ ಹಣ್ಣು ತಿನ್ನೋದಕ್ಕೂ ರುಚಿ, ಆರೋಗ್ಯಕ್ಕೂ ಒಳ್ಳೆಯದು. ಉಪ್ಪಿನಕಾಯಿಗೂ ಬೇಕು, ಐಸ್ ಕ್ರೀಮ್ ಜ್ಯೂಸ್ಗಳಿಗೂ ಮಾವು ಬೇಕು. ಹಾಗಿದ್ರೂ ಡಿಮ್ಯಾಂಡ್ ಕಡಿಮೆ ಆಗಿತ್ತು ಯಾಕೆ? ಶ್ರೀನಿವಾಸಪುರ ಮಾವಿನ ಹಣ್ಣನ್ನ ಕೇಳೋರೇ ಇಲ್ಲದಂತಾಗಿರೋದು ಯಾಕೆ? ಬೆಲೆ ಕುಸಿತದ ಬಗ್ಗೆ ರೈತರು, ಅಧಿಕಾರಿಗಳು ಹೇಳೋದೇನು? ಹಣ್ಣುಗಳ ರಾಜ ಎಂದೇ ಕರೆಯಲ್ಪಡುವ ಮಾವು ಕಳೆದ 1 ತಿಂಗಳ ಹಿಂದಷ್ಟೇ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಆದರೆ ಮಾವು ಬೆಲೆ ಕುಸಿತದಿಂದ ಮಾವು ಬೆಳೆಗಾರರು ಕಂಗಾಲಾಗಿದ್ದು ಬೆಂಬಲ ಬೆಲೆಗಾಗಿ ರೈತರು ಹೋರಾಟ ಆರಂಭಿಸಿದ್ದಾರೆ. ರಾಜ್ಯದಲ್ಲೇ ಅತಿ ಹೆಚ್ಚು ಮಾವು ಬೆಳೆಯೋ ಕೋಲಾರ ಜಿಲ್ಲೆಯಲ್ಲಿ ಹಿಂದೆಂದೂ ಆಗದ ಬೆಲೆ ಕುಸಿತದಿಂದ ರೈತರು ಕಂಗಾಲಾಗಿದ್ದಾರೆ. ಇಳುವರಿಯೂ ಸರಿಯಾಗಿಲ್ಲ, ಉತ್ತಮ ಬೆಲೆಯೂ ಸಿಗ್ತಿಲ್ಲ. ರಾಜ್ಯದ ಮಾವಿನ ಹಣ್ಣಿಗೆ ಡಿಮ್ಯಾಂಡ್ ಕಡಿಮೆ ಆಗಿದ್ದೇಕೆ? ಮಾವು ಬೆಳೆಗಾರರ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆಯಾ? ಕೋಲಾರ ಶ್ರೀನಿವಾಸಪುರ ಭಾಗದಲ್ಲಿ ರೈತರು ಹಣದ ಮುಖ ನೋಡಿದ್ದೆ ಮಾವಿನ ಹಣ್ಣಿನಿಂದ. ಮಾವಿನ ಹಣ್ಣು ಪ್ರತಿ ಬಾರಿಯೂ ರೈತರಿಗೆ ಮೋಸ ಮಾಡದೆ ಹಾಕಿದ ಬಂಡವಾಳವನ್ನಾದರೂ ವಾಪಸ್ ತೆಗೆದುಕೊಡ್ತಾ ಇತ್ತು. ಆದರೆ ಇದೇ ಮೊದಲ ಬಾರಿಗೆ ರೈತರು ನಷ್ಟ ಅನುಭವಿಸುವಂತಾಗಿದೆ. ಮಾವಿನ ಹಣ್ಣನ್ನ ತರಲೇಬೇಡಿ ಅಂತ ಮಾರುಕಟ್ಟೆಯವರು ಹೇಳ್ತಾ ಇದ್ದಾರೆ. ಟನ್ಗಟ್ಟಲೆ ಮಾವಿನ ಹಣ್ಣನ್ನ ರೈತರು ರಸ್ತೆಯಲ್ಲಿ ಸುರಿಯುವಂತಾಗಿದೆ. ಬೆಳೆ ಚೆನ್ನಾಗಿದ್ರೆ ಬೆಲೆ ಇರಲ್ಲ, ಬೆಲೆ ಇದ್ರೆ ಇಳುವರಿ ಚೆನ್ನಾಗಿ ಬರಲ್ಲ ಅಂತ ಹೇಳೋರು. ಆದರೆ ಈ ಬಾರಿ ಬೆಳೆಯೇ ಚೆನ್ನಾಗಿ ಬಂದಿಲ್ಲ. ಮಾವಿನಕಾಯಿ ಅಂದುಕೊಂಡಂತೆ ಫಸಲು ಕೊಟ್ಟಿಲ್ಲ. ಆಗಿದ್ದಾಗ ಬೆಲೆ ಹೆಚ್ಚಾಗಿ ಇರಬೇಕಿತ್ತು. ಕನಿಷ್ಠ ಕೆಜಿಗೆ 20-30 ರೂಪಾಯಿ ಆದರೂ ಇರಬೇಕಿತ್ತು. ಆದರೆ ಈಗ 4 ರೂಪಾಯಿಗೂ ಯಾರೂ ಮಾವಿನ ಹಣ್ಣನ್ನ ಕೇಳ್ತಾ ಇಲ್ವಂತೆ.
ಶ್ರೀನಿವಾಸಪುರದ ಮಾವು ಜ್ಯೂಸ್ ಫ್ಯಾಕ್ಟರಿಗಳಿಗೆ ಹೋಗ್ತಾ ಇತ್ತು. ಆದರೆ ಈಗ ಜ್ಯೂಸ್ ಫ್ಯಾಕ್ಟರಿಗಳು ರಾಜ್ಯದ ಮಾವಿನ ಹಣ್ಣನ್ನು ತೆಗೆದುಕೊಳ್ತಾ ಇಲ್ಲ. ಪಕ್ಕದ ರಾಜ್ಯಗಳಲ್ಲೇ ಮಾವು ಹೆಚ್ಚಾಗಿರೋದ್ರಿಂದ ರಾಜ್ಯದ ರಫ್ತು ಕಡಿಮೆ ಆಗಿದೆ. ಮಹಾರಾಷ್ಟ್ರ, ಉತ್ತರ ಪ್ರದೇಶ, ದೆಹಲಿಗೆ ರಫ್ತು ಆಗ್ತಾ ಇದ್ದ ಮಾವು ಸ್ಥಗಿತಗೊಂಡಿದೆ. ಉತ್ತರ ಭಾರತದ ತರಹೇವಾರಿ ಮಾವಿನ ಹಣ್ಣು ರಾಜ್ಯಕ್ಕೆ ಲಗ್ಗೆ ಇಟ್ಟು ಬಿಟ್ಟಿದೆ. ಅವಧಿಗೂ ಮುನ್ನವೇ ಇಳುವರಿ ಬಂದಿರೋದ್ರಿಂದ ಬೇಡಿಕೆ ಕುಸಿತಗೊಂಡಿದೆ. ಅಷ್ಟೇ ಅಲ್ಲದೆ ರಾಜ್ಯದ ಮಾವಿನ ಹಣ್ಣಿಗೆ ಆಂಧ್ರ ಪ್ರದೇಶದಲ್ಲಿ ನಿರ್ಬಂಧ ಹೇರಲಾಗಿದೆ. ಚಿತ್ತೂರು ಜಿಲ್ಲೆಯ ಗಡಿ ಪ್ರದೇಶದಲ್ಲಿ ಕೋಲಾರ ಜಿಲ್ಲೆಯ ಮಾವು ಆಧರಿಸಿ 38 ಪಲ್ಪ್ ತಯಾರಿಕಾ ಫ್ಯಾಕ್ಟರಿಗಳು ಕಳೆದ 20 ವರ್ಷದಿಂದ ಕೆಲಸ ಮಾಡುತ್ತವೆ. ಮಾವು ಸೀಸನ್ ಬಂತಂದ್ರೆ ಮಾವಿನ ಹಣ್ಣಿನ ಪಲ್ಪ್ ಫ್ಯಾಕ್ಟರಿಗಳ ಮಾಲೀಕರ ಗುಂಪು ಶ್ರೀನಿವಾಸಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಇರುತ್ತಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದ್ದು ರೈತರೇ ಮಾವು ತೆಗೆದುಕೊಂಡು ಹೋದರೂ ಆಂಧ್ರದ ಜ್ಯೂಸ್ ಫ್ಯಾಕ್ಟರಿಗಳ ಮಾಲೀಕರು ಬೇಡವೆನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಂಧ್ರದಲ್ಲೂ ಈ ಬಾರಿ ಮಾವಿನ ಇಳುವರಿ ಚೆನ್ನಾಗಿ ಬಂದಿದ್ದು ಅಲ್ಲಿನ ಸರ್ಕಾರ ಆಂಧ್ರದ ಮಾವಿನ ಹಣ್ಣನ್ನೇ ಖರೀದಿ ಮಾಡುವಂತೆ ಅಲ್ಲಿನ ಜ್ಯೂಸ್ ಫ್ಯಾಕ್ಟರಿಗಳಿಗೆ ತಾಕೀತು ಮಾಡಿದೆ ಅಂತೆ. ಹಾಗಾಗಿ ರಾಜ್ಯದ ಮಾವಿನ ಹಣ್ಣಿಗೆ ನಿರ್ಬಂಧ ಹೇರಲಾಗಿದೆ. ಇದರಿಂದ ಶ್ರೀನಿವಾಸಪುರ ರೈತರಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಕೇವಲ ನೆರೆಯ ಜ್ಯೂಸ್ ಫ್ಯಾಕ್ಟರಿಗಳು ಅಷ್ಟೇ ಅಲ್ಲದೆ ದೇಶದ ಮೂಲೆ ಮೂಲೆಗೂ ಶ್ರೀನಿವಾಸಪುರದ ಮಾವು ರಫ್ತು ಮಾಡುವ ಮೂಲಕ ಭರ್ಜರಿ ಬೆಲೆಯನ್ನ ಇಲ್ಲಿನ ರೈತರು ಗಳಿಸುತ್ತಾ ಇದ್ರು. ಆದರೆ ಇದೀಗ ಎಲ್ಲವೂ ಬದಲಾಗಿದೆ. ಈ ವರ್ಷ ಮಾವು ಸೀಸನ್ 8 ರಾಜ್ಯಗಳಲ್ಲಿ ಒಮ್ಮೆಲೆ ಆರಂಭವಾಗಿರುವ ಕಾರಣ ಮಾವಿಗೆ ಬೇಡಿಕೆ ಏಕಾಏಕಿ ಕುಸಿತಗೊಂಡಿದೆ. ಯಥೇಚ್ಛವಾಗಿ ಮಾವು ಬೆಳೆದಿರುವ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರಿಗೆ ತುಂಬಲಾರದ ನಷ್ಟ ತಂದೊಡ್ಡಿದೆ. ಆಂಧ್ರ, ತಮಿಳುನಾಡು, ಗೋವಾ, ಮಹಾರಾಷ್ಟ್ರ, ಗುಜರಾತ್, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ದೆಹಲಿಗೆ ಕೋಲಾರ ಜಿಲ್ಲೆಯಿಂದ ಮಾವು ಹೆಚ್ಚಾಗಿ ರಫ್ತಾಗ್ತಿತ್ತು. ಆದರೆ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಏಪ್ರಿಲ್ ತಿಂಗಳಿಗೆ ಸಿಗಬೇಕಿದ್ದ ದಶೇರಿ ರಂಗಡಿ ತಳಿಯ ಮಾವು ತಡವಾಗಿ ಮೇ ತಿಂಗಳಿಂದ ಇಳುವರಿ ಆರಂಭವಾದ ಕಾರಣ ಬೇರೆಡೆಯಿಂದ ಮಾವು ಆಮದು ಮಾಡಿಕೊಳ್ಳಲು ಉತ್ತರ ಭಾರತದ ಮಾವು ದಳ್ಳಾಳಿಗಳು ಮುಂದಾಗಿಲ್ಲ. ಇದರಿಂದ ರಾಜ್ಯದ ಮಾವನ್ನ ಕೇಳೋರೇ ಇಲ್ಲದಂತಾಗಿದೆ. ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಾವು ಬೆಳೆಯುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮಾವು ಅವಲಂಬಿಸಿ ನೆರೆಯ ಆಂಧ್ರ ಮತ್ತು ತಮಿಳುನಾಡಲ್ಲಿ ಅಲ್ಲಿನ ಸರ್ಕಾರಗಳು ಮಾವು ಪಲ್ಪ್ ಉತ್ಪಾದನಾ ಫ್ಯಾಕ್ಟರಿಗಳನ್ನು ಕೇಂದ್ರ ಸರ್ಕಾರದ ಸಹಕಾರದಿಂದ ತೆರೆದಿದೆ. ಆದರೆ ಅತಿ ಹೆಚ್ಚು ಮಾವು ಬೆಳೆಯುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಲ್ಲಿ ಇದುವರೆಗೂ ಕೈಗಾರಿಕೆ ತೆರೆಯುವ ನಿರ್ಧಾರ ಮಾಡಿಲ್ಲ. ಒಂದು ವೇಳೆ ಸರ್ಕಾರ ಕ್ರಮ ಕೈಗೊಂಡಿದ್ರೆ ಇಂತಹ ಕ್ಲಿಷ್ಟಕರ ಸನ್ನಿವೇಶ ಎದುರಾಗ್ತಾ ಇರಲಿಲ್ಲ ಅಂತ ರೈತರು ನೋವು ತೋಡಿಕೊಂಡಿದ್ದಾರೆ. 5-6 ವರ್ಷಗಳ ಹಿಂದೆ ಮಾವಿನ ಹಣ್ಣಿಗೆ ಒಳ್ಳೆಯ ಬೆಲೆ ಇತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಪ್ರತಿ ವರ್ಷವೂ ಬೆಲೆ ಕಡಿಮೆ ಆಗ್ತಾನೇ ಇದೆ. ಇದಕ್ಕೆ ಕಾರಣ ಏನು ಅನ್ನೋದನ್ನ ಕಂಡುಕೊಂಡು ಸರ್ಕಾರ ರೈತರ ಪರವಾಗಿ ನಿಲ್ಲಬೇಕಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.